ಇದರ ಜೊತೆಗೇನೆ ಮೊನ್ನೆ ನಡೆದಂತಹ ಈ ಅಟ್ಯಾಕ್ ನಲ್ಲಿ ಭಾಗಿಯಾಗಿದ್ದಂತ ಉಗ್ರರು ಯಾರ್ಯಾರು ಅನ್ನುವಂತನ ಪತ್ತೆ ಹಚ್ಚೋ ಕಾರ್ಯಕ್ಕೆ ಈ ಸ್ಥಳೀಯರು ತಾವು ಮೊಬೈಲ್ ನಲ್ಲಿ ಸೆರೆ ಹಿಡಿದಿರುವಂತ ಕೆಲ ವಿಡಿಯೋಗಳು ಕೂಡ ಅನುಕೂಲಕ್ಕೆ ಬರ್ತಾ ಇದೆ. ಶ್ರೀಜಿತ್ ಅನ್ನುವಂತ ಪಹಲ್ಗಾಮ್ ಪ್ರವಾಸಕ್ಕೆ ಹೋಗಿದ್ದಂತ ಪ್ರವಾಸಿಗ ತಮ್ಮ ಮಗಳ ವಿಡಿಯೋವೊಂದನ್ನ ಮಾಡಿರ್ತಾರೆ. ಉಗ್ರರ ದಾಳಿಗೂ ಮುನ್ನ ಕೆಲವು ವಿಡಿಯೋವನ್ನ ಶ್ರೀಜಿತ್ ಮಾಡಿರ್ತಾರೆ. ಅದೇ ವಿಡಿಯೋದಲ್ಲಿ ಶಂಕಿತ ಉಗ್ರರ ದೃಶ್ಯ ಕೂಡ ಸೆರೆಯಾಗಿದೆಯಂತೆ. ಬಿಳಿ ಟಿ ಶರ್ಟ್, ನೀಲಿ ಪ್ಯಾಂಟ್ ಹಾಕಿದ್ದಂತ ಒಬ್ಬ, ನೋಡಿ ನಾವು ಗಮನಿಸ್ತಾ ಇದೀವಲ್ಲ, ಸೊ ಇವರುಗಳು ಶಂಕಿತ ಉಗ್ರರು ಅನ್ನುವಂತ ಗುಮಾನಿ ವ್ಯಕ್ತವಾಗ್ತಾ ಇದೆ. ಬಹಳ ಹೊತ್ತಿನ ತನಕನೂ ಕೂಡ ಅವರು ಪ್ರವಾಸಿಗರಿದ್ದಂತ ಸ್ಥಳದಲ್ಲಿ ಓಡಾಡಿದ್ದಾರೆ ಯಾರು ಈ ಶಂಕಿತ ಉಗ್ರರು. ಸೊ ಅಂತ ಕೆಲ ಚಲನವಲನದ ವಿಡಿಯೋಗಳು ಸೆರೆಯಾಗಿದ್ದು ತನಿಖಾ ಸಂಸ್ಥೆಗಳಿಗೆ ನೀಡುವಂತ ಪ್ರಯತ್ನ ಆಗಿದೆ. ಸೊ ಅದನ್ನ ಆಧಾರವಾಗಿ ಇಟ್ಕೊಂಡು ಈ ಉಗ್ರರು ಯಾರು ಏನು ಎತ್ತ ಅನ್ನುವಂತಾನ ಮತ್ತೆ ಎಷ್ಟು ಮಂದಿ ಇದ್ರು, ಇವ್ರಿಗೆ ಸಪೋರ್ಟಿವ್ ಆಗಿ ಯಾರ್ಯಾರಲ್ಲೆಲ್ಲ ಮೂವ್ಮೆಂಟ್ಸ್ ಇತ್ತು, ಇದೆಲ್ಲ ಪತ್ತೆ ಹಚ್ಚೋ ಕಾರ್ಯ ನಡೀತಾ ಇದೆ. ಆಮೇಲೆ ಈಗ ಒಂದು ಖಚಿತವಾಗಿ ಏನ್ ಗೊತ್ತಾಗ್ತಾ ಇದೆ ಅಂತ ಅಂದ್ರೆ, ಈಗ ಆಲ್ರೆಡಿ ಯಾರ್ಯಾರು ಈ ಉಗ್ರರು ಅನ್ನುವಂಥದಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಫೋಟೋಗಳು ರಿಲೀಸ್ ಆಗಿತ್ತು. ಈಗ ಇಲ್ಲಿ ಮೂವ್ಮೆಂಟ್ಸ್ ಏನ್ ಕಾಣಿಸ್ತಾ ಇದೆ, ಆ ಬಿಳಿ ಟಿ ಶರ್ಟ್ ಜೊತೆಗೆ ಒಂದು ಜೀನ್ಸ್ ಪ್ಯಾಂಟ್ ಹಾಕೊಂಡು ಓಡಾಡ್ತಾ ಇರುವಂತ ರೀತಿಯಾಗಿ ಏನ್ ಕಂಡು ಬರ್ತಾ ಇದೆ, ಆ ವ್ಯಕ್ತಿಯ ಫೋಟೋ ಕೂಡ ಈಗ ಆಲ್ರೆಡಿ ರಿಲೀಸ್ ಆಗಿರುವಂತ ಆ 4 ಮಂದಿಯಲ್ಲಿ ಹೋಲಿಕೆ ಆಗ್ತಾ ಇದೆ ಒಬ್ಬನಿಗೆ. देखिए 18 अप्रैल 2025 को हम लोग पहलगांव में थे, जहाँ पे जो रिसेंट जो अटैक हुआ है टेररिस्ट के थ्रू, वहाँ पे हम 18 तारीख को जो थे पहलगांव में थे। और पहलगांव घूमने के बाद जो है वहाँ से साधारण 7.5 किलोमीटर दूरी पे एक बेताब वैली बोल के वैली है, जहाँ पे काफ़ी सारे टूरिस्ट जाता है। ये भी एक हिली हाई स्टेशन के ऊपर बेस्ड एक वैली है। वहाँ जाने के बाद जो है मेरा जो छोटी बच्ची है 6 इयर्स ओल्ड, वो बच्ची का हम लोग ने ऐसी ही एक वीडियो जो है रील्स के लिए हम लोग शूट कर रहे थे। और शूट करने के बाद जो है हम लोग वापस गुलमर्ग और श्रीनगर वगैरह घूमने के बाद जो है हम लोग पुणे आ गए। पुणे आने के बाद जो है